ಮಾತಾಡಬೇಡಿ, ಕಾರ್ಯಕ್ರಮ ಶುರುವಾಗಿದೆ. ನಮಸ್ಕಾರ ಎಲ್ಲರಿಗೂ, ನಾನು ನಿಮ್ಮ ಪೂರ್ಣಿಮಾ ನವನೀತ್. ಮತ್ತೊಮ್ಮೆ ನನ್ನ ಚಾನಲ್ಗೆ ಸ್ವಾಗತ. ಕನ್ನಡ ರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳು. ಇವತ್ತು ನಾವು ಆ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡಬೇಕಂತ ಕೆಂಗೇರಿಯಲ್ಲಿರೋಂಥ DS ಮ್ಯಾಕ್ಸ್ಗೆ ಬಂದಿದ್ದೀವಿ. ಇಲ್ಲಿ ನಮ್ಮ ಯಜಮಾನ್ರು ಅಕ್ಕ ಆದಂಥ ಶ್ರೀಮತಿ ಲತಾ ಮತ್ತು ಶ್ರೀ ರಮೇಶ್ ಅವ್ರ ಕುಟುಂಬದ ಜೊತೆ ಪ್ರತಿ ವರ್ಷ ಕನ್ನಡ ರಾಜ್ಯೋತ್ಸವನ ಆಚರಣೆ ಮಾಡ್ತಾ ಇದ್ದಾರೆ. ಸೊ ಅದರ ಆಚರಣೆ ವಿಶೇಷತೆ ಮತ್ತು ಇದೊಂದು ಕಾರ್ಯಕ್ರಮವನ್ನು ನಿಮಗೆಲ್ಲ ತೋರಿಸ್ಬೇಕು ಅಂತ ನಾನು ಈ ವ್ಲಾಗ್ ಮಾಡ್ತಾಯಿದ್ದೀನಿ. ಈ ವ್ಲಾಗ್ ಕಂಟಿನ್ಯೂ ಆಗುತ್ತೆ ಕನ್ನಡ ರಾಜ್ಯೋತ್ಸವದ ಆಚರಣೆಯೊಂದಿಗೆ. ಸೋಮಂಧನಸ್ಯ ಸೋಮೀನೋ ಮಹ್ಯಂ ದದಾತು ಸೋಮೀನಿ ನ ಕ್ರೋಧೋ ನ ಚಮಾತ್ಸರ್ಯಂ ನ ಲೋಭೋ ನ ಶುಭಾಮತಿಃ ಭವಂತಿ ಕೃತ ಪುಣ್ಯಾನಾಂ ಭಕ್ತಾನಾಂ ಶ್ರೀ ಸೂಕ್ತಂ ಜಪೇ ಸದಾ ವರ್ಷಂತು ತೇ ವಿಭಾವರಿದಿವೋ ಅಭ್ರಸ್ಯ ವಿದ್ಯುತಃ ಮೋಹಂತು ಸರ್ವಬೀಜಾನ್ಯವಾ ಬ್ರಹ್ಮದ್ವಿಷೋ ಜಹಿ ಯಾಸಾ ಪದ್ಮಾಸನಸ್ಥಾ ವಿಪುಲಕಟಿತಟಿ ಪದ್ಮಪತ್ರಾಯತಾಕ್ಷಿ ಗಂಭೀರಾವಸ್ತನಾಭಿಸ್ತನವರ್ಣಮಿತಾ ಶುಭ್ರವಸ್ತ್ರೋತ್ತರೀಯ ಲಕ್ಷ್ಮೀರ್ದಿವ್ಯೈರ್ವಿತಾಂ ಲೋಕೈಕದೀಪಾನ್ ಪುರಾಂ ಶ್ರೀಮನ್ಮಂದಗಡಾಕ್ಷಲಬ್ಧವಿಭವಪ್ನೇಂ ಸರಸಿಜಾಂ ವಂದೇ ಮುಕುಂದ ಪ್ರಿಯಾಂ ಸಿದ್ಧಲಕ್ಷ್ಮೀರ್ಮೋಕ್ಷಲಕ್ಷ್ಮೀ ಜಯಲಕ್ಷ್ಮೀ ಸರಸ್ವತಿ ಶ್ರೀಲಕ್ಷ್ಮೀರ್ವರಲಕ್ಷ್ಮೀ ಸಾ ಪ್ರಸನ್ನಾ ಭವ ಸರ್ವದಾ. ಓಂ ಶಾಂತಿ ಸರ್ವಾರ್ಥಸಾ. ಎಲ್ರಿಗೂ ನಮಸ್ಕಾರ. ಈ ನಮ್ಮ ಕುಟುಂಬದ 15ನೇ ಕನ್ನಡ ರಾಜ್ಯೋತ್ಸವಕ್ಕೆ ಆಗಮಿಸಿರ್ತಕ್ಕಂಥ ತಮಗೆಲ್ಲರೂ ಸುಸ್ವಾಗತವನ್ನು ಬಯಸ್ತೀವಿ. ಈಕೆ ಒಂದು 15 ವರ್ಷಗಳ ಹಿಂದೆ ನಾವು ನಮ್ಮ ಮನೆಗಳಲ್ಲಿ, ನಮ್ಮ ಅಕ್ಕ ತಂಗಿಯರು ಅಣ್ಣ ತಮ್ಮಂದ್ರ ಮನೆಗಳಲ್ಲಿ ಈ ಕಾರ್ಯಕ್ರಮನ ಮನೆಯಲ್ಲಿ ಮಾತ್ರ ನಮ್ಮ ಸಂಬಂಧಿಕರು ಮಾತ್ರ, ಅಂದರೆ ಅಕ್ಕ ತಂಗಿಯರು ಅಣ್ಣ ತಮ್ಮಂದರು ಅವ್ರ ಮಕ್ಕಳು ಸೊಸೆಯರು ಈ ರೀತಿ ಪ್ರಾರಂಭ ಮಾಡಿದ್ವಿ. ಈಗ 15ನೇ ವರ್ಷದ ಕಾರ್ಯಕ್ರಮ ಆದ್ದರಿಂದ ಒಂದು ವರ್ಗದವ್ರನ್ನೆಲ್ಲ ಕರೆದು ರಾಜ್ಯೋತ್ಸವವನ್ನು 15ನೇ ಕನ್ನಡ ರಾಜ್ಯೋತ್ಸವವನ್ನು, ಅಂದರೆ ನಮ್ಮ ಕುಟುಂಬದ 15ನೇ ರಾಜ್ಯೋತ್ಸವವನ್ನು ವಿಜೃಂಭಣೆಯಿಂದ ಆಚರಿಸೋ ಸಲುವಾಗಿ ಇಲ್ಲಿ ಕಾರ್ಯಕ್ರಮ ನಿಯೋಜನೆ ಮಾಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ಬಂಧು ವರ್ಗಗಳಿಗೂ ಸ್ವಾಗತವನ್ನು ಬಯಸ್ತೀನಿ. ರಜಾ ದಿನ ಅಂದರೆ, ಅದರಲ್ಲೂ ಕನ್ನಡ ರಾಜ್ಯೋತ್ಸವ ಅಂದರೆ ಪ್ರತಿಯೊಬ್ಬರಿಗೂ ಅನೇಕ ಕಾರ್ಯಕ್ರಮಗಳಿರುತ್ತೆ. ಆ ಕಾರ್ಯಕ್ರಮಗಳೆಲ್ಲ ಬದಿಗೊತ್ತಿ ನಮ್ಮ ಆಮಂತ್ರಣವನ್ನು ಸ್ವೀಕರಿಸಿ ಈ ಕಾರ್ಯಕ್ರಮಕ್ಕೆಲ್ಲ ಬಹಳ ದೂರದಿಂದ ಎಲ್ಲ ಬಂದಿದ್ದೀರಿ. ಎಲ್ಲ ಕಾರ್ಯಕ್ರಮವನ್ನು ಬಿಟ್ಟು ನಮ್ಮ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಆಗಮಿಸಿರ್ತಕ್ಕಂಥ ಎಲ್ರಿಗೂ ಸ್ವಾಗತವನ್ನು ಬಯಸುತ್ತೀವಿ. ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ಮನಸ್ಸು ಸಂತೋಷಪಡಿಸಬೇಕಾಗಿ ಕೋರುತ್ತೇವೆ. ದಯವಿಟ್ಟು ಕಾರ್ಯಕ್ರಮ ಇರುವಾಗ ಅವರವರ ಕಷ್ಟ ಸುಖಗಳು ಮಾತಾಡ್ತಾ ಕೂತ್ಕೊಬೇಡಿ. ಎಲ್ಲರೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ. ನಾವೆಲ್ಲ ಇಲ್ಲಿ ಸೇರಿದ್ದೀವಿ, ಆಮೇಲೆ ಸಮಯ ಇರುತ್ತೆ, ಎಲ್ಲರೂ ಬೇಕಾದ್ರೆ ಕೂತ್ಕೊಂಡು ಅವ್ರ ಜೊತೆ ಮಾತಾಡ್ಕೊಳ್ಳಿ. ಮೊದಲು ಭುವನೇಶ್ವರಿ ಪೂಜೆ ಮತ್ತು ಇಲ್ಲಿ ನಡೀತಕ್ಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಮ್ಮ ಮನಸ್ಸು ಸಂತೋಷಪಡಿಸಬೇಕಾಗಿ ಪ್ರಾರ್ಥನೆ. ಕುಟುಂಬದಲ್ಲಿ ಹೇಗೆ ರಾಜ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ ಅಂತ ನಮಗೆ ಮಾತ್ರ ಗೊತ್ತು. ಯಾಕೆಂದರೆ ಇವತ್ತು ನಾವು ನಮ್ಮ ವಿಸ್ತೃತ ಕುಟುಂಬವನ್ನು ಕೂಡ ನಾವು ಆಹ್ವಾನ ಮಾಡಿದ್ದೀವಿ ಈ ಕಾರ್ಯಕ್ರಮಕ್ಕೆ. ಹಾಗಾಗಿ ನಾವು ಒಂದು ಸಣ್ಣ ಚಿತ್ರಮಾಲಿಕೆಯನ್ನು ತಯಾರು ಮಾಡಿದ್ದೀವಿ. ನಿಮಗೆ ತೋರಿಸ್ಬೇಕು ಅಂತ ಕಡೆಯ 14 ವರ್ಷಗಳು ನಮ್ಮ ಕುಟುಂಬದಲ್ಲಿ ಹೇಗೆ ರಾಜ್ಯೋತ್ಸವ ಆಚರಣೆ ಮಾಡಿದ್ವಿ ಮತ್ತು ಇವತ್ತು ಹೇಗೆ ಮಾಡ್ತಾಯಿದ್ದೀವಿ ಅಂತ ತೋರಿಸೋದಕ್ಕೆ ಒಂದು ಸಣ್ಣ ಚಿತ್ರಮಾಲಿಕೆ. ಸೊ ದಯವಿಟ್ಟು ಒಂದು 3 ರಿಂದ 4 ನಿಮಿಷ ಕೂತ್ಕೊಂಡು ನೋಡಬೇಕು ಅಂತ ನಿಮ್ಮನ್ನು ಕೇಳ್ಕೊಳ್ತೀವಿ.
ಕನ್ನಡ ರಾಜ್ಯೋತ್ಸವ ಅನ್ನೋದು ಎಲ್ಲರಿಗೂ ಒಂದು ರಜಾ ದಿನ ಆಗಿರ್ಬೋದು, ಎಲ್ಲರಿಗೂ ಒಂದು ಬರೀ ರಜಾ ದಿನ ಆಗಿರ್ಬೋದು. ಆದರೆ ನಮಗೆ ತುಂಬ ಒಂದು ಭಾವನೆಗಳ ಸಂಬಂಧ. ಸೊ 14 ವರ್ಷ ಮಾಡಿದ್ದೀವಿ, 15 ವರ್ಷ ಮಾಡ್ತಾಯಿದ್ದೀವಿ ಅಂದರೆ ಅದೊಂದು ಗರ್ವದಿಂದ ಹೇಳ್ಕೋಬೇಕು ಅನ್ನೋದ್ರಿಂದ ನಾವು ಹೆಮ್ಮೆಯಿಂದ ಹೇಳೋಣ ನಾವೆಲ್ಲರೂ ಕನ್ನಡಿಗರು ಎಂದು. ಸೊ ಧನ್ಯವಾದಗಳು. ಈಗ ಈ ಕಾರ್ಯಕ್ರಮದ ಒಂದು ತೇರಿಗೆ ಒಂದು 7 ರಿಂದ 8 ಇಲ್ಲ 9 ಚಕ್ರಗಳಿವೆ. ಆ ಎಲ್ಲ ಚಕ್ರಗಳು ಸೇರಿಕೊಂಡು ಈಗಾಗಲೇ ನಾವು ಕನ್ನಡ ಮಾತೆಯ ದೀಪವನ್ನು ಹಚ್ಚಿದ್ದೀವಿ. ಸೊ ಹಾಗಾಗಿ ಹಚ್ಚೇವು ಕನ್ನಡದ ದೀಪ ಹಾಡನ್ನು ಹಾಡ್ತಾ ಇದ್ದೀವಿ. ನಿತ್ಯವೂ ಉತ್ಸವವನ್ನು ಆಚರಿಸುವಂಥ ತಾಯಿಗೆ ನಾವು ಈ ನವೆಂಬರ್ 1ನೇ ತಾರೀಕು ಆಚರಿಸುವ ಹಬ್ಬ ಕೇವಲ ಸಾಂಕೇತಿಕ. ಇದೇ ಒಂದು ಉತ್ಸಾಹ ವರ್ಷದ 365 ದಿನಗಳು ಇರಲಿ ಅಂತ ದೇವಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳೋಣ. ಜ್ಞಾನಪೀಠ ಪ್ರಶಸ್ತಿ ಬಂದಿದ್ದರೆ ನಾ ಹೇಳಿದ ಹಾಗೆ ಅದು ಪ್ರಶಸ್ತಿಗೆ ಗೌರವ ಆಗಿರೋದು ಹೊರತು ಕೃತಿ ಅಥವಾ ತಂತ್ರವಲ್ಲ. ಓಕೆ, ಇದನ್ನು ಮನಸ್ಸಲ್ಲಿ ಇಟ್ಕೊಂಡು ನಾವು ಮುಂದುವರಿಯೋಣ. ಇದೇ ರೀತಿ ಕನ್ನಡವನ್ನು ಬೆಳೆಸಿದವರು ಬೇಕಾದಷ್ಟು ಜನ ಸಾಹಿತಿಗಳು, ಕಲಾವಿದರು, ಇವನ್ನು ಕ್ರಿಟಿಕ್ಸ್ ಅಂತಾರಲ್ಲ, ಅವರು ಕೂಡ ಎಲ್ಲರದ್ದು ಕಾಂಟ್ರಿಬ್ಯೂಷನ್ನು ಕನ್ನಡದ ಬೆಳವಣಿಗೆ ಇದೆ. 4ನೇ ಸ್ಟೇಜು ಅಳಿವು ಅನ್ನೋದು ಕನ್ನಡಕ್ಕೆ ಇಲ್ಲವೇ ಇಲ್ಲ. ದೇರ್ ಇಸ್ ನೋ ಅಳಿವು ಫಾರ್ ಕರ್ನಾಟಕ. 3 ಸ್ಟೇಜ್ಗಳನ್ನ ಚೆನ್ನಾಗಿ ದಾಟು ಬಂದಿದ್ದೀವಿ. ಅಂದರೆ ನಮ್ಮ ಜವಾಬ್ದಾರಿ ಇರೋದು ಒಂದು ಭಾಷೆಯನ್ನು ಬೆಳೆಸಬೇಕಾದ್ರೆ ಕೋಲು ದೊಂಡೆ ಇಟ್ಕೊಂಡು ಬೆಳೆಸೋಕ್ಕೆ ಸಾಧ್ಯ ಇಲ್ಲ. ಆ ಭಾಷೆಯನ್ನು ಯಥೇಚ್ಛವಾಗಿ ಎಲ್ಲ ಕ್ಷೇತ್ರಗಳಲ್ಲೂ ಉಪಯೋಗ ಮಾಡಿದಾಗ ಮಾತ್ರ ಭಾಷೆಯ ಬೆಳವಣಿಗೆ ಸಾಧ್ಯ ಅಲ್ವಾ? ನಮ್ಮ ಭಾವನವರಾದ ಶ್ರೀಯುತ ಪಾಂಡುರಂಗ ಕುಲಕರ್ಣಿ ಅವರ ಕುಟುಂಬ ಇವಾಗ ಒಬ್ಬೊಬ್ಬರಾಗಿ ದಯವಿಟ್ಟು ವೇದಿಕೆ ಮೇಲೆ ಬರಬೇಕು ಮತ್ತು ಸ್ಮರಣ ಕಾಣಿಕೆಗಳನ್ನು ಸ್ವೀಕಾರ ಮಾಡಬೇಕು. ಮಾತಾಡ್ತಾರೆ ಈ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ಎಲ್ಲರಿಗೂ. ಇವತ್ತೆಲ್ಲ ಸೇರಿದ್ದೀವಿ, ತುಂಬ ಸಂತೋಷ ಆಗ್ತಾ ಇದೆ. ಸತತವಾಗಿ 15 ವರ್ಷ ಯಾವುದೇ ಕಷ್ಟ ಆದ್ರೂ
ಗೀತಾ ಆನಂದ್ ಮತ್ತು ಬೃಂದಾ ರಾಮಚಂದ್ರ, ಪುಷ್ಪಾ ಮಧುಸೂದನ್, ಹೇಮಾ ಲಿಂಗರಾಜ್ ಕುಲಕರ್ಣಿ. ಶ್ರೀಮತಿ ಶ್ರೀ ಹೇಮಾ ಲಿಂಗರಾಜ್ ಕುಲಕರ್ಣಿ ಅವರ ಕುಟುಂಬ. ನಂತರ ಪವಿತ್ರ ಪ್ರಕಾಶ್ ಅವರ ಕುಟುಂಬ. ಒಂದೇ ನಿಯಮ, ರಂಗೋಲಿಯ ಮಧ್ಯೆ ನಿಮ್ಮ ಮನೆಯವರ ಹೆಸರನ್ನು ಬಿಡಿಸಿರಬೇಕು. ಯಾರಿಗಾದ್ರೂ ಏನಾದ್ರು ಡೌಟ್ಸ್ ಇದೆಯಾ? ಇವತ್ತಿನ ದಿವಸ ಇಲ್ಲಿ ನಾವು ಸಂಭ್ರಮದಿಂದ ನಮ್ಮ ಕುಟುಂಬದ ರಾಜ್ಯ ಎಷ್ಟನೇ ವರ್ಷ ಕನ್ನಡ ರಾಜ್ಯೋತ್ಸವ ಆಚರಣೆ ಮಾಡ್ತಾಯಿದೆ ಅದು ಬೇರೆ ವಿಷಯ. ಆದರೆ ನಮ್ಮ ಕುಟುಂಬದಲ್ಲಿ ನಾವು ಇವತ್ತು 15ನೇ ವರ್ಷ ಸತತವಾಗಿ ಎಲ್ಲರೂ ಸೇರಿಕೊಂಡು ಭಾಳ ಸಂಭ್ರಮದಿಂದ ಪ್ರತಿ ವರ್ಷ ಆಚರಣೆ ಮಾಡ್ಕೊಂಡು ಬಂದಿದ್ದೀವಿ. ಅದನ್ನು ಒಂದು ರೀತಿ ಹೆಚ್ಚಿಸಿ ನಮ್ಮ ಬಂಧು ಬಳಗಗಳನ್ನೆಲ್ಲ ಕರೆದು ಅವರ ಜೊತೆಯಲ್ಲಿ ನಮ್ಮ ಸಂತೋಷವನ್ನು ಹಂಚ್ಕೊಳ್ಳುವಂಥ ಒಂದು ಯೋಚನೆ ಬಂದಾಗ ನಾವು ಮುಖ್ಯವಾಗಿ ನಮ್ಮಲ್ಲಿ ನಮ್ಮ ಶಕ್ತಿ ಅಂದರೆ ಏನು ಅಂತಂದರೆ ಒಗ್ಗಟ್ಟು. ನಾವು ಇಷ್ಟು ಜನ ಇಲ್ಲಿ ಹುಡುಗರಿದ್ದೀವಿ, ಮತ್ತು ಅಕ್ಕ ರಮೇಶಮ್ಮವ ಎಲ್ಲರೂ ಇದ್ದೀವಿ. ನಮ್ಮಲ್ಲಿ ಯಾವ ರೀತಿ ಇದೆ ಅಂತಂದರೆ ಏನಾದರೂ ಒಂದು ಸಂಕಲ್ಪ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ರೆ ಆ ನಿರ್ಧಾರ ಮಾಡಿದ್ದು ಆಗುತ್ತೆ, ಒಟ್ಟಲ್ಲಿ ಆಗುತ್ತೆ. ಆ ಸಂಕಲ್ಪ ಶಕ್ತಿ ಇರೋದ್ರಿಂದ ನಾವು ಏನೂ ಇಲ್ಲ, ಒಂದು ಗ್ರೂಪಲ್ಲಿ ರಮೇಶಮ್ಮ ಹೇಳಿದ್ರು, ಮೆಸೇಜ್ ಮಾಡಿದ್ರು, ಎಲ್ಲರೂ ಸೇರೋಣ ರಾಜ್ಯೋತ್ಸವಕ್ಕೆ ಮಾತಾಡೋಣ ಅಂತ. ಒಂದು ದಿವಸ ಹೋಗಿ ಮಾತಾಡಿದ್ವಿ. ಯಾರೂ ಒಂದು ಚೂರು ಹಾಗೆ ಹೀಗೆ ಕುರುಕು ಮಾತಾಡೋದಿಲ್ಲ, ಏನೂ ಇಲ್ಲ. ಎಲ್ಲರೂ ಕೂತ್ಕೊಂಡು ಎಲ್ಲರೂ ಒಮ್ಮತಕ್ಕೆ ಬಂದು ಒಂದು ಗಟ್ಟಿನಿಂದ ಮಾಡಿ ಒಂದು ಈ ಮಟ್ಟಿಗೆ ಕಾರ್ಯಕ್ರಮ ಮಾಡೋ ಮಟ್ಟಿಗೆ ಬಂದಿದ್ದೀವಿ ಅಂದರೆ ಅದರ ಅರ್ಥ ಅದೊಂದು ನಮ್ಮಲ್ಲಿರೋ ಒಗ್ಗಟ್ಟು. ಅದ್ರ ಜೊತೆಗೆ ಹಿರಿಯರ ಸಹಕಾರ. ಹಾಗಾಗಿ ನಮಗೆ ಅವರ ಸಹಕಾರ ಇರೋದ್ರಿಂದ ಮುಖ್ಯವಾಗಿ ನಮ್ಮ ಕನ್ನಡದ ಅಧ್ಯಕ್ಷರು, ನಾವು ಅಧ್ಯಕ್ಷರ ಥರ ಕರೆಯೋದನ್ನ